ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಜಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾವಿನಕಾಯಿಂದ ಮಾಡುವಂಥ ಒಂದು ವಿಶೇಷವಾದ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇ ಗುಳ್ಳಂಬ. ಈ ಗುಳ್ಳಂಬ ಏನಂದರೆ ಇದನ್ನು ನೀವು ಚಪಾತಿ ಜೊತೆ ಹಚ್ಕೊಂಡು ತಿನ್ಬೋದು ಅಥವಾ ಅನ್ನ ಸಾರು ಜೊತೆ ಸೈಡಿಗೆ ಹಚ್ಕೊಂಡು ತಿನ್ಬೋದು. ಹಾಗೆಯೇ ಕೂಡ ತಿನ್ಬೋದು. ಮಾವಿನಕಾಯಿ ಸೀಸನಲ್ಲಿ ಒಂದ್ಸಲನಾದರೂ ಮಾಡಲೇಬೇಕಾಗಿರೋವಂಥ ರೆಸಿಪಿ ಇದು. ಒಂದು ಮಾವಿನಕಾಯಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. 2 ಮಾವಿನಕಾಯಿ ಇದ್ಬಿಟ್ರಂತೂ ಅದ್ಭುತವಾಗಿರುತ್ತೆ. ಇದು 6 ತಿಂಗಳಿಂದ 8 ತಿಂಗಳವರೆಗೂ ಇದು ಕೆಡೋದೇ ಇಲ್ಲ. ಭಾಳ ಚೆನ್ನಾಗಿ ಕೂಡ ಉಳಿಯುತ್ತೆ. ಬನ್ನಿ ಈ ಮಾವಿನಕಾಯಿ ಗುಳ್ಳಂಬವನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲು ನಾನಿವತ್ತು ಮಾವಿನಕಾಯಿ ಗುಳ್ಳಂಬ ಮಾಡೋದಕ್ಕೆ ಅರ್ಧ kg ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದನ್ನು ಒಂದು 3-4 ಗಂಟೆಗಳ ಕಾಲ ನೀರಲ್ಲಿ ನೆನೆ ಇಟ್ಟಿದ್ದೆ. ನಾನು ಯಾವುದೇ ಉಪ್ಪಿನಕಾಯಿ ಅಥವಾ ಗುಳ್ಳಂಬ ಮಾಡುವಾಗ ಈ ಥರ ಮಾವಿನಕಾಯಿನ ಮೊದಲು ನೀರಿನಲ್ಲಿ ನೆನೆ ಇಡ್ತೀನಿ. ಅದಾದಮೇಲೆ ಒಂದು ಒಣ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಳ್ಬೇಕು, ಸ್ವಲ್ಪನೂ ಹಸಿ ಇರಬಾರ್ದು. ಅದಾದಮೇಲೆ ಮೇಲೆ ಈ ಥರ ತುಂಬಿರುತ್ತಲ್ಲ, ಇದನ್ನು ಕಟ್ ಮಾಡ್ಕೊಂಬಿಡೋಣ. ಇದನ್ನು ಕಟ್ ಮಾಡಿ ಆದಮೇಲೆ ನಾವು ಸಿಪ್ಪೆಯನ್ನು ಕೂಡ ಪೂರ್ತಿಯಾಗಿ ಹೆರೆದುಕೊಳ್ಬಿಡ್ಬೇಕು. ಈ ಗುಳ್ಳಂಬ ಮಾಡೋದಕ್ಕೆ ನಮಗೆ ಸಿಪ್ಪೆ ಅವಶ್ಯಕತೆ ಇಲ್ಲ. ನೀವು ಉಪ್ಪಿನಕಾಯಿಗಾದರೆ ಸಿಪ್ಪೆ ಸಮೇತ ಹಾಕ್ಕೊಳ್ಬೋದು. ಆದರೆ ಗುಳ್ಳಂಬಾಗೆ ಪೂರ್ತಿ ಸಿಪ್ಪೆ ತೆಗೆದುಬಿಡಬೇಕು. ಸಿಪ್ಪೆ ತೆಗೆದ್ಮೇಲೆ ನಾವು ಇದನ್ನು ತುರಿಬೇಕಾಗುತ್ತೆ. ಅಂದರೆ ಚೆನ್ನಾಗಿ ಗ್ರೇಟ್ ಮಾಡ್ಕೊಳ್ಬೇಕು. ಸಣ್ಣ ತೂತಿರುತ್ತಲ್ಲ, ಅಲ್ಲಿಂದನೇ ಗ್ರೇಟ್ ಮಾಡ್ಕೊಳ್ಳಿ. ಟೋಟಲ್ 2 ಮಾವಿನಕಾಯಿ ತೊಗೊಂಡಿದ್ದೀನಲ್ಲ, ಇದು ಅರ್ಧ kg ಅಷ್ಟಿದೆ. ಈಗ ನೋಡಿ, ತುರಿದಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಗುಳ್ಳಂಬ ಮಾಡ್ಕೊಳ್ಳೋಣ. ಗುಳ್ಳಂಬ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾದ ಪದಾರ್ಥ ಅಂದರೆ ಬೆಲ್ಲ. ನಾನು 300 ಗ್ರಾಮ್ನಷ್ಟು ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಅರ್ಧ kg ಮಾವಿನಕಾಯಿಗೆ 300 ಗ್ರಾಮ್ನಷ್ಟು ಬೆಲ್ಲ ಬೇಕಾಗುತ್ತೆ. ಈಗ ಮೊದಲು ಒಂದು ಪ್ಯಾನ್ ತಗೊಳ್ಳೋಣ. ಈ ಪ್ಯಾನ್ಗೆ ಒಂದು 2 ಚಮಚದಷ್ಟು ಗಸಗಸೆಯನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕು. ಇದರ ಗಸಗಸೆಯನ್ನು ಹುರಿದ್ಬಿಟ್ಟು ಅದಾದಮೇಲೆ ಇದನ್ನು ಮಿಕ್ಸರಲ್ಲಿ ಆಫ್ ಆನ್ ಮಾಡ್ಕೊಳ್ತಾ ಪುಡಿ ಮಾಡ್ಕೊಳ್ಬೋದು. ಅಥವಾ ನೀವು ಜಜ್ಜಿ ಇಟ್ಕೊಂಡ್ರೆ ಇದನ್ನು ಆಮೇಲೆ ಗುಳ್ಳಂಬಾಗ ಹಾಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ಅದೇ ಪ್ಯಾನ್ಗೆ 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ಹಾಕೋಬೇಡಿ, 1 ಚಮಚ ಸಾಕು. ತುಪ್ಪ ಕರಗಿದ್ಮೇಲೆ ನಾವು ಇದಕ್ಕೆ 4 ಲವಂಗ ಹಾಕ್ಕೊಳ್ಳೋಣ. ಲವಂಗ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಅದನ್ನು ಕೂಡ ಒಂದು 10 ಸೆಕೆಂಡ್ ಹುರ್ಕೊಳ್ಬೇಕಾಗುತ್ತೆ. ಅದನ್ನು ಹುರ್ಕೊಂಡು ಆದಮೇಲೆ ಇದಕ್ಕೆ ನಾವು ಮಾವಿನಕಾಯಿ ತುರಿದಿಟ್ಕೊಂಡಿದ್ವಲ್ಲ, ಅದನ್ನು ಹಾಕೊಂಡ್ಬಿಡೋಣ. ಮಾವಿನಕಾಯಿನೂ ಕೂಡ ನಾವು ಹೆಚ್ಚು ಹೊತ್ತು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 30 ಸೆಕೆಂಡ್ಗಳ ಕಾಲ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ. ಅಷ್ಟು ಮಾವಿನಕಾಯಿ ತುರಿಯನ್ನು ನಾನು ಹಾಕ್ಕೊಂಡಿದ್ದೀನಿ. ಈಗ ಈ ತುಪ್ಪದಲ್ಲಿ ನಾವು ಒಂದು 30 ಸೆಕೆಂಡ್ಗಳ ಕಾಲ ಹುರ್ಕೊಂಡ್ರೆ ಸಾಕು. ಈಗ 30 ಸೆಕೆಂಡ್ಗಳ ಕಾಲ ಆಗಿದೆ. ಮಾವಿನಕಾಯಿನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ನಾನು ಆಗಲೇ ತೆಗೆದಿಟ್ಕೊಂಡಿದ್ದೆಲ್ಲ 300 ಗ್ರಾಮ್ನಷ್ಟು ಬೆಲ್ಲ, ಅಂದರೆ 1 ಉಂಡೆ ಬೆಲ್ಲ ನಾನು ತೊಗೊಂಡಿದ್ದೀನಿ. ಅರ್ಧ kgಗೆ 300 ಗ್ರಾಮ್ನಷ್ಟು ಬೆಲ್ಲ ಸರಿಯಾದ ಅಳತೆ. ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಒಂದು 50 ಗ್ರಾಮ್ ಎಕ್ಸ್ಟ್ರಾ ಬೆಲ್ಲನ ನೀವು ಹಾಕ್ಕೊಳ್ಬೋದು. ಪೂರ್ತಿಯಾಗಿ ಜಜ್ಜಿ ಹಾಕೊಳ್ಳಿ, ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಈಗ ಬೆಲ್ಲ ಪೂರ್ತಿಯಾಗಿ ಕರಗೋವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಇರಬೇಕು. ಬೆಲ್ಲ ಪೂರ್ತಿಯಾಗಿ ಕರಗೋವರೆಗೂ ನಾವು ಗಸಗಸೆಯನ್ನು ಹುರಿದಿಟ್ಕೊಂಡಿದ್ವಲ್ಲ, ಇದನ್ನು ಜಜ್ಜಿ ಆದರೂ ಪುಡಿ ಮಾಡ್ಕೊಳ್ಬೋದು ಅಥವಾ ಮಿಕ್ಸರ್ ಜಾರ್ಗೆ ಹಾಕಿ ಆಫ್ ಆನ್ ಮಾಡ್ಕೊಳ್ತಾ ಬೇಕಾದರೂ ಪುಡಿ ಮಾಡ್ಕೊಳ್ಬೋದು. ಅಷ್ಟೊತ್ತಿಗೆ ಬೆಲ್ಲ ಪೂರ್ತಿಯಾಗಿ ಕರಗಿಬಿಟ್ಟಿರುತ್ತೆ. ನೋಡಿ, ಬೆಲ್ಲ ಚೆನ್ನಾಗಿ ಕರಗಿಬಿಟ್ಟಿದೆ. ಒಂದ್ಸಲ ಪೂರ್ತಿಯಾಗಿ ಬೆಲ್ಲ ಕರಗಿದ್ಮೇಲೆ ನಾವು ಎಲ್ಲ ಪದಾರ್ಥಗಳನ್ನ ಈಗ ಹಾಕ್ಕೊಳ್ಬೋದು. ನಾನು ಮೊದಲಿಗೆ 1 ಚಿಟಿಕೆಯಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಳ್ಳೋದ್ರಿಂದ ಬಹಳ ರುಚಿಯಾಗುತ್ತೆ. 1 ಚಿಟಿಕೆಯಷ್ಟು ಹಾಕ್ಕೊಳ್ಳಿ ಸಾಕು. ಅದಾದಮೇಲೆ ಅರ್ಧ ಚಮಚ ಏಲಕ್ಕಿ ಪುಡಿ, ಫ್ರೆಶ್ ಆಗಿ ಕುಟ್ಟಿ ಮಾಡ್ಕೊಂಡಿರೋದಿದ್ರೆ ಒಳ್ಳೆಯದು. 1 ಚಮಚದಷ್ಟು ಒಣ ಶುಂಠಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಈಗ ತಾನೇ ಹುರಿದಿರೋಂಥ ಗಸಗಸೆಯನ್ನು ಸ್ವಲ್ಪ ಕುಟ್ಟಿ ಕ್ರಷ್ ಮಾಡಿ ಪುಡಿ ಮಾಡ್ಕೊಂಡಿದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಅದ್ರ ಸುವಾಸನೆ ಚೆನ್ನಾಗಿ ಬರುತ್ತೆ. ಗಸಗಸೆಯ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೇನು ಪದಾರ್ಥ ಬೇಕಾಗಿಲ್ಲ. ಇಷ್ಟನ್ನೇ ನಾವೀಗ ಇನ್ನೊಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಗುಳ್ಳಂಬ ತಯಾರಾಗ್ಬಿಡುತ್ತೆ. ಈಗ 1 ನಿಮಿಷಗಳ ಕಾಲ ಆದಮೇಲೆ ನಾವು ಒಂದ್ಸಲ ಅಂಟನ್ನು ಚೆಕ್ ಮಾಡ್ಕೊಳ್ಳೋಣ. ಇದು ದಪ್ಪ ಎಳೆ ಅಂಟು ಬಂದಿದ್ರೆ ಮತ್ತೆ ಒಂದು 2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ನೋಡಿ, ಚೆನ್ನಾಗಿ ದಪ್ಪ ಎಳೆ ಅಂಟು ಬಂದಿದೆ, ಪಾಕ ಚೆನ್ನಾಗಿ ಆಗಿದೆ. ಈಗ ಗುಳ್ಳಂಬ ಇನ್ನೊಂದು 2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಪೂರ್ತಿಯಾಗಿ ರೆಡಿ ಆಗಿಬಿಡುತ್ತೆ. ಈಗ ನೋಡಿ, ನಾವು ಸ್ಪೂನಲ್ಲಿ ಈ ಥರ ತೊಗೊಂಡಾಗ ಈ ಥರ ಈಸಿಯಾಗಿ ಬೀಳ್ತಾ ಇರಬಾರ್ದು, ಸ್ವಲ್ಪ ನಿಧಾನವಾಗಿ ಬೀಳಬೇಕು. ಆಗ ಗುಳ್ಳಂಬ ಸರಿಯಾಗಿ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಇನ್ನು 2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಆಗಿಬಿಡುತ್ತೆ. ನೋಡಿ, ಇನ್ನು 2 ನಿಮಿಷ ಆದಮೇಲೆ ಮತ್ತೆ ನಾನು ತೋರಿಸ್ತೀನಿ ಸ್ಪೂನಿಂದ ತಗೊಂಡು. ಈಗ ಪೂರ್ತಿ 2 ನಿಮಿಷಗಳಿಂದ ಸಣ್ಣ ಉರಿಯಲ್ಲಿ ಕುದೀತಾ ಇದೆ. ಗುಳ್ಳಂಬ ಆಲ್ಮೋಸ್ಟ್ ತಯಾರಾಗಿದೆ. ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿಗೆ ಕೂಡ ಬಂದಿದೆ. ನೋಡಿ, ಈಗ ನಾನು ಸ್ಪೂನಿಂದ ಹಾಕ್ತಾ ಇದ್ರೆ ಈಗ ತಕ್ಷಣ ಬೀಳೋದಿಲ್ಲ, ಸ್ವಲ್ಪ ನಿಧಾನವಾಗಿ ಬೀಳ್ತಾ ಇದೆ. ಯಾಕೆಂದರೆ ಈಗ ಸ್ವಲ್ಪ ಗಟ್ಟಿಯಾಗಿದೆ. ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತು ಇನ್ನೂ ಸ್ವಲ್ಪ ಡಾರ್ಕ್ ಕಲರ್ ಕೂಡ ಆಗುತ್ತೆ.
ನಾವೀಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡ್ತೀನಿ. ನೋಡಿ, ಈಗ ಪೂರ್ತಿಯಾಗಿ ತಣ್ಣಗಾಗಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಆಲ್ಮೋಸ್ಟ್ ಸ್ವಲ್ಪ ತಿಂದು ಖಾಲಿನೂ ಕೂಡ ಆಗಿಬಿಟ್ಟಿದೆ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ. ಬಹಳ ಟೇಸ್ಟಿಯಾಗಿದೆ. ನೀವು ಕೂಡ ಒಂದ್ಸಲ ಮಾಡ್ಕೊಂಡು ನೋಡ್ಕೊಳ್ಳಿ. ಕೇವಲ 2 ಮಾವಿನಕಾಯಿ ಇದ್ದರೆ ಸಾಕು, ಪರ್ಫೆಕ್ಟಾಗಿ ನಾನು ತೋರಿಸಿರೋ ವಿಧಾನದಲ್ಲೇ ನೀವು ಕೂಡ ಮಾಡ್ಕೊಳ್ಬೋದು. ಚಪಾತಿ ಜೊತೆಗಾಗಲಿ ಅಥವಾ ಬ್ರೆಡ್ ಜೊತೆಗಾಗಲಿ ಹಚ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ಮನೆಯಲ್ಲಿ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಇದನ್ನು ನೀವು ಮಾಡಿದ್ಮೇಲೆ ಹೊರಗಡೆ ಇಟ್ಟರೆ 1.5-2 ತಿಂಗಳ ತನಕ ಇದು ಕೆಡೋದೇ ಇಲ್ಲ. ಫ್ರಿಜ್ನಲ್ಲಿ ತೆಗೆದಿಟ್ರಂತೂ 6-8 ತಿಂಗಳ ತನಕ ಫ್ರೆಶ್ ಆಗಿ ಚೆನ್ನಾಗಿ ಬರುತ್ತೆ. ಮಾವಿನಕಾಯಿ ಸೀಸನಲ್ಲಿ ಒಂದ್ಸಲನಾದರೂ ಮಾಡಲೇಬೇಕಾಗಿರೋಂಥ ಈ ಗುಳ್ಳಂಬ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.